HAL ವತಿಯಿಂದ ಇವತ್ತು ಈ ದಿನ 14/6/2026 ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ತರಳಬಾಳು ಸಿರಿಗೆರೆ ರೋಹನ್ಮಠ ಹಾಗೂ ಇಂದು ಈ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ CN ಮಂಜುನಾಥ್ ಲೋಕಸಭಾ ಸದಸ್ಯರು ಅವರಿಗೆ ಬಸವ ಸೇವಾ ರತ್ನವನ್ನು ಪುರಸ್ಕಾರವನ್ನು ನಮ್ಮ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿ ವತಿಯಿಂದ ಪುರಸ್ಕಾರವನ್ನು ನೀಡಿರುತ್ತೇವೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಶಟಸ್ಥಳ ಧ್ವಜಾರೋಹಣ ಚರಣ ಈರಬಸಪ್ಪ ಅವರು ನೆರವೇರಿಸಿಕೊಟ್ಟಿರ್ತಾರೆ. ಅಧ್ಯಕ್ಷರಾಗಿ ನಾವು ಬೇಲೂರಪ್ಪ ಅವರು ಈ ಕಾರ್ಯಕ್ರಮಗಳನ್ನು ಅಧ್ಯಕ್ಷತೆ ವಹಿಸುತ್ತೇವೆ. ಬಸವ ಸೇವಾ ಸಮಿತಿಯು 41 ವರ್ಷಗಳ ಏನು ಪೂರೈಸಿ 42ನೇ ನಮ್ಮ ಸಂಸ್ಥೆಯು ಹೆಮ್ಮೆಯಿಂದ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮ 883ನೇ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ವಿಜೃಂಭಣೆಯಿಂದ ರಾಜನಗರದಲ್ಲಿ ತರಳುಬಾಳು ಕೇಂದ್ರದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶಿವಕುಮಾರ ಶಿವಾಚಾರ್ಯ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಸೇವಾ ಪುರಸ್ಕೃತರಾದಂಥ ಡಾಕ್ಟರ್ CN ಮಂಜುನಾಥ್ ಅವರು ಲೋಕಸಭಾ ಸದಸ್ಯರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಬಸವ ಸಮಿತಿಯಿಂದ ಅಂದರೆ ನಮ್ಮ ಬಸವ ಸಮಿತಿ ಹೆಚ್ಚಿನಲ್ಲಿ ಅನ್ಯರು ಅಂದರೆ ಇವನಾರವ ಎನ್ನದೇ ಎಲ್ಲ ಜನಾಂಗದಲ್ಲಿ ಸಮಾಜಮುಖಿಯಾಗಿ ಎಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ವರ್ಗದವರು ಅವರು ಯಾವುದೇ ಮೇಲಿರಲಿ ಕೆಳಗಿರಲಿ ಮತ್ತು ಅಂತಸ್ತಿನಲ್ಲಿ ಯಾವುದೇ ಬಡವರಾಗಲಿ ಅಂಥವರನ್ನು ನಮ್ಮ ಸಮಿತಿ ಹಲವಾರು ವರ್ಷಗಳಿಂದ ಗುರುತಿಸಿ ಇದುವರೆಗೂ ಕೊಟ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ಬಾರಿ ಡಾಕ್ಟರ್ CN ಮಂಜುನಾಥರವರು ಈ ಬಸವ ಸೇವಾ ರತ್ನಕ್ಕೆ ಭಾಜನರಾಗಿದ್ದಾರೆ. ಅದನ್ನು ನಾವು ನಮ್ಮ ಸಂಸ್ಥೆಯಿಂದ ನಾವು ಅವರಿಗೆ ಕೊಡ್ತಕ್ಕಂಥದ್ದು ನಮ್ಮ ಎಲ್ಲರ ಹೆಮ್ಮೆಯಾಗಿದೆ. ಅದೇ ರೀತಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದ್ದೇವೆ. ಈ ಬಾರಿಯೂ ಕೂಡ ಸಿದ್ದು ಯಾಪಲ್ ಅವರನ್ನು ಕರೆಸಿ ಬಸವ ತತ್ವಗಳ ಬಗ್ಗೆ ಬಸವ ಚಿಂತನೆಯ ಬಗ್ಗೆ ನಮ್ಮ ಎಲ್ಲ ಬಸವ ಪ್ರಿಯರಿಗೆ ನಾವು ಉಣಬಡಿಸಿದ್ದೀವಿ ಅಂತ ಹೇಳೋದು ತಪ್ಪಾಗಲಾರದು. ಅದೇ ರೀತಿ ನಮ್ಮ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಿವಕುಮಾರ ಶಿವಾಚಾರ್ಯಗಳ ಒಂದು ಆಶೀರ್ವಚನ ಕೂಡ ನಮ್ಮ ಎಲ್ಲ ಬಸವ ಪ್ರಿಯರಿಗೆ ಉಣಬಡಿಸಿ ಅವರ ಬಸವ ಮುಕ್ತಿಯನ್ನು ಕೂಡ ಅವರು ಎಲ್ಲ ಭಕ್ತಾದಿಗಳಿಗೆ ಕಲ್ಪಿಸಿದ್ದಾರೆ ಅಂತ ಹೇಳಿ ತಪ್ಪಾಗಲಾರದು. ಅದೇ ರೀತಿ ನಮ್ಮ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧಕರನ್ನು ಗುರುತಿಸಿ